ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫಂಕ್ಷನ್ಗಳಿಗೆ ಸ್ಯಾರಿ ಎಲ್ಲ ರೆಡಿ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು. ಸೀರೆ ಸೆರಗನ್ನ ಉಲ್ಟಾ ಹಾಕ್ಕೋಬೇಕು, ಸೀದಾ ಸೈಡಲ್ಲ ಉಲ್ಟಾ ಸೈಡ್ನ ಉಲ್ಟಾ ಮಾಡಿ ಹಾಕ್ಕೋಬೇಕು. ಸೊ ಇವಾಗ ಉಲ್ಟಾ ಮಾಡಿ ಹಾಕ್ಕೊಂಡು ಐರನ್ ಬಾಕ್ಸ್ ಕೂಡ ಬಿಸಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಉಲ್ಟಾ ಮಾಡಿ ಇಟ್ಕೊಂಡು ಈ ಥರ ಇನ್ನು ಫೋಲ್ಡ್ ಮಾಡ್ತಾ ಹೋಗೋದು. ನನ್ನ ಬಲಭಾಗಕ್ಕೆ ಒಂದು ಇದನ್ನು ನಾವು ಈ ಥರ ಮಡಚ್ಕೋಬೇಕು. ಇವಾಗ ಹೇಗೂ ಐರನ್ ಬಾಕ್ಸ್ ಹೀಟಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಾದಮೇಲೆ ನನ್ನ ಲೆಫ್ಟಿಂದ ನೀವು ಮಾಡುವಾಗ ಹೇಗೆ ಮಾಡ್ಕೊಳ್ತೀರಿ ಅಂತ ನೋಡ್ಕೊಳ್ಳಿ. ಈ ಥರ ಒಂದು ಫೋಲ್ಡ್ ಮಾಡಬೇಕು. ಬಲಭಾಗದಲ್ಲಿ ಒಂದು ಸಣ್ಣ ನೆರಿಗೆ ನಾವು ಸೆರಗಿನ ನೆರಿಗೆನ ಮಡಿಸ್ಕೊಂಡಿದ್ದೀವಿ, ಈ ಥರ ಮಡಿಸ್ಕೋಬೇಕು. ಮತ್ತೊಂದು ಫೋಲ್ಡ್ ಮಾಡಬೇಕು. ಹಾಗೆ ಇನ್ನೂ ಒಂದು ಫೋಲ್ಡ್ ಮಾಡಬೇಕು. ಹಾಗೆ ನೆರಿಗೆ ಎಷ್ಟು ನಿಮಗೆ ಯಾವ ಸೈಜಿಗೆ ಬೇಕು, ಸ್ಮಾಲು, ಮೀಡಿಯಮ್ಮು, ಎಕ್ಸ್ಟ್ರಾ ಲಾರ್ಜು ಅಥವಾ ಲಾರ್ಜು ಯಾವ ಸೈಜಿಗೆ ಬೇಕು ಆ ಥರ ನೋಡಿಕೊಂಡು ಮಡಚ್ತಾ ನಾವು ಮಧ್ಯದಲ್ಲಿ ಐರನ್ ಮಾಡ್ಕೋಬೇಕು. ನೀಟಾಗಿ ಕೈಯಲ್ಲಿ ಇಟ್ಕೊಂಡು ನಿಮಗೆ ಹೇಗೆ ಕಂಫರ್ಟೇಬಲ್ ಹಾಗೆ ನಾವು ಫೋಲ್ಡ್ ಮಾಡ್ತಾ ಹೋದ್ರೆ ಆಯಿತು. ನೋಡಿ ಎಷ್ಟು ದೊಡ್ಡದು ಬೇಕು. ಮೀಡಿಯಮ್ ಸೈಜ್ ಆದರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಮೀಡಿಯಮ್ ಅಥವಾ ಲಾರ್ಜ್ ಸೈಜ್ ಇದಾದರೆ. ನಾನು ಯೂಶ್ವಲಿ ಸ್ಮಾಲ್ ಮಾಡ್ಕೊಳ್ತೀನಿ, ತುಂಬ ಸ್ಮಾಲ್ ಮಾಡ್ಕೊತೀನಿ. ಸೊ ಇವಾಗ ಐರನ್ ಮಾಡ್ಕೋಬೇಕು. ಪ್ರತಿ ಸರಿ ಫೋಲ್ಡ್ ಮಾಡಿದಾಗೂ ಐರನ್ ಮಾಡ್ಕೋಬೇಕು ನೀಟಾಗಿ. ನಾನೀಗ ಎಂಡಿಗೆ ಐರನ್ ಮಾಡುವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಆಮೇಲೆ ಬಿಡಿಸ್ಕೋಬೇಕು ನೀಟಾಗಿ. ಪ್ರತಿ ಸರಿ ಐರನ್ ಮಾಡಿದಾಗಲೂ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಹೀಗೆ ಮಾಡಿಕೊಂಡ್ರೆ ನಮಗೆ ಸೆರಗು ಮಾಡೋದು ಈಸಿ ಆಗುತ್ತೆ, ಫೋಲ್ಡಿಂಗ್ ಈಸಿ ಆಗುತ್ತೆ. ಯಾಕಂದರೆ ರಫ್ ಇರೋಂಥ ಸ್ಯಾರಿನ ಫೋಲ್ಡ್ ಮಾಡೋದು ಈಸಿ ಆಗಲ್ಲ. ನೋಡಿ ಈಗ ಪಟ್ಟಿ ಥರ ಬಂದುಬಿಟ್ಟಿದೆ ಅಲ್ವಾ, ಸೊ ಈಸಿ ಆಗುತ್ತೆ ನಮಗೆ ಮಾಡ್ಕೊಂಡು ಹೋಗೋದಕ್ಕೆ, ಈಸಿ ಆಗುತ್ತೆ. ಹಾಗಾಗಿ ಇವಾಗ ಆಲ್ರೆಡಿ ಒಂದು ಫೋಲ್ಡ್ ಇದೆ ಅಲ್ವಾ, ನೋಡಿ ಈ ಥರ ಮಡಚ್ಕೊಂಡು ಹೋಗೋದು. ಈ ಥರ ಮಡಚ್ಕೊಂಡು ಹೋಗ್ಬೇಕು. ಇವಾಗ ಆಲ್ರೆಡಿ ಒಂದು ಲೈನ್ಸ್ ಇದೆ ಅಲ್ವಾ, ನಾವು ಐರನ್ ಮಾಡಿರೋದು ಲೈನ್ಸ್ ಬಂದುಬಿಟ್ಟಿದೆ. ಸೊ ಈ ಥರ ಮಡಚ್ಕೊಂಡು ಹೋಗಬೇಕು. ನಾನು ಮನೇಲಿ ಮಾಡುವಾಗ ಸ್ವಲ್ಪ ನಿಧಾನ ಆಗುತ್ತೆ, ವೀಡಿಯೋ ಮಾಡ್ಕೊಂಡು ಮಾಡುವಾಗ ಸ್ವಲ್ಪ ನಿಧಾನ ಆಗುತ್ತೆ ನಮಗೆ. ನಾವು ವೀಡಿಯೋ ಎಲ್ಲ ಇಲ್ಲದೆ ಡೈರೆಕ್ಟಾಗಿ ಮಾಡ್ಕೊಳ್ಳೋವಾಗ ಈ ಥರ ಮಡ್ಚ್ಕೊಂಡು ಹೋಗೋದು. ಎಲ್ಲೆಲ್ಲಿ ನೆರಿಗೆ ಇದೆ ಅಂತ ಹೇಳ್ಕೊಂಡು ಮಡ್ಚ್ಕೊಂಡು ಹೋಗೋದು. ಈ ಥರದ್ದು ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಈ ಥರ ಫೋಲ್ಡ್ ಮಾಡ್ತಾ ಹೋಗಬೇಕು, ಆವಾಗ ನೀಟಾಗಿ ಬರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಹೀಗೆ ಮಾಡಿದರೆ ಒಂದು ನೆರಿಗೆ ಹೊರಗಡೆ ಒಂದು ನೆರಿಗೆ ಒಳಗಡೆ ಆಗೋಲ್ಲ, ನೀಟಾಗಿ ಬರುತ್ತೆ. ಸೊ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಬಾಕ್ಸ್ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಒಂದೇನು ಅಂದರೆ ನಮಗೆ ಫಂಕ್ಷನ್ ದಿನ ಎಲ್ಲ ಗಡ್ಬಿಡಿ ಅರ್ಜೆಂಟ್ ಆಯಿತು ಅಂತ ಹೇಳಿದರೆ ಕ್ವಿಕ್ಕಾಗಿ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಮಗೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದೇ ಒಂದು ಕೆಲಸ. ಆ್ಯಕ್ಚುಲಿ ಇದು ಹೇಗೆ ಅಂತ ಹೇಳಿದರೆ, ಆ್ಯಕ್ಚುಲಿ ಪಲ್ಲು ಮತ್ತು ನೆರಿಗೆ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಈಸಿ ಆಗುತ್ತೆ ನಮ್ಗೆ ಐರನ್ ಮಾಡಿಕೊಂಡು. ಬಟ್ ಏನಂತ ಹೇಳಿದರೆ ನಮಗೆ ಬಾಕ್ಸ್ ಫೋಲ್ಡಿಂಗೇ ಕಷ್ಟ ಆಗೋದು. ಇವಾಗ ನಾವು ಉಡ್ತೀವಲ್ವ, ಈಗ ನಾನು ನಿಮಗೆ ಫ್ರಂಟ್ ಕ್ಯಾಮದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಬಲಬದಿಗೆ ನೋಡಿ ಎಷ್ಟು ಉಡ್ತೀವಿ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಇವಾಗ ನಿಮಗೆ ಈ ಥರ ಉಡ್ತೀವಲ್ವ ನಾವು, ಎಲ್ಲಿ ನಾವು ಅದನ್ನು ಟಕ್ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ, ಟಕ್ ಮಾಡೋ ಅಲ್ಲಿಂದ ಒಂದು 3 ಇಂಚು ಅಥವಾ 4 ಇಂಚು 3 ಇಂಚು ಅಥವಾ 4 ಇಂಚು ಬಿಟ್ಕೊಂಡು ಪಿನ್ ಹಾಕ್ಕೊಳ್ಬೇಕು. ಇಲ್ಲಾಂದರೆ ನೆರಿಗೆ ಸರಿಯಾಗಿ ಬರಲ್ಲ, ಅದು ಮುದ್ದೆ ಆಗುತ್ತೆ, ನಿಮ್ಗೆ ಗೊತ್ತಾಗತ್ತೆ. ಸೊ 3 ಅಥವಾ 4 ಇಂಚು ಬಿಟ್ಕೋಬೇಕು. ಸೊ ಇವಾಗ ಸೆರಗಾಗಿದೆ, ಅಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಟಕ್ ಮಾಡಿದ ಮೇಲೆ. ಇವಾಗ ಸೆರಗನ್ನು ನಮ್ಮ ಇದಕ್ಕೆ ಹಾಕ್ಕೊಂಡು ನಾವು ನೋಡ್ಕೋಬೇಕಾಗತ್ತೆ. ಅಂದರೆ ಇವಾಗ ಈ ಥರ ಹಿಡ್ಕೊಂಡು ನೋಡ್ಕೋಬೇಕಾಗತ್ತೆ ಸೆರಗು ಹಾಕಿದ ಮೇಲೆ ಹೇಗೆ ಅಂತ ಹೇಳಿ. ಸೊ ಇವಾಗ ಹಾಕಿದ ಮೇಲೆ ಇವಾಗ ನಾವು ನೋಡ್ಕೋಬೇಕು. ಇದು ನನ್ನ ಫ್ರಂಟ್ ಕ್ಯಾಮು. ಆ್ಯಕ್ಚುಲಿ ಎಡ ಬದಿಗೆ ನಿಮ್ಮದು ಸೆರಗು ಹಾಕ್ಕೊಂಬಿಟ್ಟು ಈ ಥರ ಬರುತ್ತಲ್ವ, ಸೆರಗನ್ನು ಹಿಂದಿನ ತಗೊಬಂದು. ಸೊ ನಾವೇನು ಮಾಡಬೇಕು ಅಂತ ಹೇಳಿದರೆ ಈಗ ಪಿನ್ ಹಾಕ್ಕೋಬೇಕು. ಸೊ ನಾನು ರೊಟೇಟ್ ಮಾಡಿಬಿಟ್ಟೆ, ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಅಲ್ಲಿ ಒಂದು ಪಿನ್ ಹಾಕ್ಕೊಳ್ಬೇಕು. ಅಲ್ಲಿ ಒಂದು ಪಿನ್ ಹಾಕಿದ್ದೀವಿ, ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ಪಿನ್ ಹಾಕಿದ್ದೀವಿ. ಆ ಎರಡರ ಮಧ್ಯೆ ನಮ್ಮ ಪಲ್ಲು ಬರುತ್ತೆ, ಕೆಳಗಿಂದು ನೆರಿಗೆ, ಪಲ್ಲು ಅಲ್ಲ ನೆರಿಗೆ ಬರುತ್ತೆ, ಕೆಳಗಿಂದು ನೆರಿಗೆ ಬರುತ್ತೆ. ಇವಾಗ ಸೆರಗು ನಾವು ಆಲ್ರೆಡಿ ಮಾಡ್ಕೊಂಡಾಗಿದೆ. ನಮಗೆ ಇದು ಈ ಥರ ಚೆಸ್ಟ್ ಭಾಗದಲ್ಲಿ ಏನಿರುತ್ತೆ ಅದನ್ನು ಐರನ್ ಮಾಡಿ ಇಟ್ಕೋಬೇಕು. ಚೆಸ್ಟ್ ಅಂದರೆ ಎದೆ ಭಾಗದಲ್ಲಿ ಏನು ನೆರಿಗೆಗಳು ಬರುತ್ತಲ್ವ, ಅದನ್ನು ನಾವು ಈಗ ಐರನ್ ಮಾಡಿ ಇಟ್ಕೋಬೇಕು ನೀಟಾಗಿ. ಸೊ ಈ ಥರ ಮಾಡ್ಕೊಳ್ಳುವಂಥದ್ದು. ತುಂಬಾ ಫೋಲ್ಡಿಂಗಿಗೆ ಕನ್ಫ್ಯೂಷನ್ ಆಗುವಂಥದ್ದು ಎಲ್ಲರಿಗೂ. ಇದು ಪಲ್ಲು ಆಗಲಿ ನೆರಿಗೆ ಆಗಲಿ ಮಾಡೋದಕ್ಕೆ ಕನ್ಫ್ಯೂಷನ್ ಆಗೋಲ್ಲ, ಬಟ್ ಇದಕ್ಕೆ ಕನ್ಫ್ಯೂಷನ್ ಆಗುವಂಥದ್ದು ಈ ಥರ. ನಿಮಗೆ ಇದು ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸತಿ ನಾನು ಮಾಡಬೇಕಾದ್ರೆ ನೀಟಾಗಿ ಇನ್ನೂ ಒಂದು
ಏನು ವಿಡಿಯೋ ಮಾಡ್ತೀನಿ. ನಿಮಗೆ ಕನ್ಫ್ಯೂಷನ್ ಇದೆ ಅಂದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇನ್ನೂ ನೀಟಾಗಿ ಬೇಕು ಅಂತ ಹೇಳಿದರೆ. ಏನಾಗುತ್ತೆ ಅಂದರೆ ನಾವು ಮಾಡ್ತಾ ವೀಡಿಯೋ ಮಾಡಬೇಕಾದ್ರೆ ಅದು ಒಂದು ಸ್ವಲ್ಪ ವಿಡಿಯೋ ಆಫ್ ಮಾಡೋದು ಆನ್ ಮಾಡೋದು ಇದಾಗುತ್ತೆ. ಸೊ ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ನಾವು ಪಿನ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಮಿಡ್ಲಲ್ಲಿ, ಅಲ್ಲಿಂದ ಈಗ ನೆರಿಗೆ ಮಾಡ್ಕೋಬೇಕು. ನಿಮಗೆ ಎಷ್ಟು ನೆರಿಗೆ ಆಗುತ್ತೆ, ಸೀರೆ ಉದ್ದ ಇದ್ದರೆ ಓಕೆ, ತುಂಬ ನೆರಿಗೆಗಳು ಬರುತ್ತೆ. ಕೆಲವೊಂದು ಸೀರೆಗಳು ಉದ್ದ ಇರಲ್ಲ, ಅದನ್ನು ನೋಡಿಕೊಂಡು ಸೀರೆ ಶಾರ್ಟ್ ಇದ್ದರೆ ಗಿಡ್ಡ ನೆರಿಗೆಗಳು, ಸೀರೆ ಉದ್ದ ಇದ್ದರೆ ಪರವಾಗಿಲ್ಲ, ದೊಡ್ಡ ನೆರಿಗೆಗಳು ಕೂಡ ಮಾಡ್ಕೊಳ್ಬೋದು. ಈ ಥರ ಮಾಡಿಕೊಂಡು ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಹೇಳಿದರೆ, ಈ ಥರ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಪಿನ್ ಮಾಡ್ಕೋಬೇಕು. ನಾವು ನಮಗೆ ಉಡುವಾಗ ಹೇಗೆ ಸಿಗತ್ತೆ ಆ ಥರ ಪಿನ್ ಮಾಡ್ಕೋಬೇಕು, ಆಯಿತಾ. ಒಂದು ಅರ್ಧ ಇಂಚ್ ಅಂದರೆ ಸ್ಟೆಪ್ ಥರ ಬರೋ ಥರ ಪಿನ್ ಮಾಡ್ಕೋಬೇಕು. ಹಿಂದಿನ ಸೈಡಿಗಾಗಿ ಪಿನ್ ಮಾಡ್ಕೋಬೇಕು. ಸೊ ಪಿನ್ ಮಾಡಿಕೊಂಡು ಹಿಂದಿನ ಸೈಡಿಗಾಗಿ ಪಿನ್ ಮಾಡ್ಕೋಬೇಕು. ನಾವು ಹೇಗೆ ಉಡ್ತೀವಲ್ವ, ಕೆಳಗೆ ನೆರಿಗೆ ಹೇಗೆ ಬರುತ್ತೆ ಅದರ ಹಿಂದಿನ ಸೈಡಿಗೆ, ಉಲ್ಟಾ ಸೈಡ್ಗೆ ಮಾಡ್ಕೋಬೇಕು. ಮಾಡಿಕೊಂಡು ಈ ಥರ ಟೈಟಾಗಿ ಪಿನ್ ಹಾಕ್ಕೋಬೇಕು. ಇಲ್ಲಾಂದರೆ ಇದು ನಂದು ಎಳಕಲ್ ಸ್ಯಾರಿ, ಇದು ಕಾಟನ್ ಸ್ಯಾರಿ, ಸೊ ಹಾಗಾಗಿ ಚೆನ್ನಾಗಿ ನಿಲ್ಲುತ್ತೆ ಇದು. ಇದನ್ನು ಇವಾಗ ಹೇಗೆ ಅಂತ ಹೇಳಿದರೆ, ನಾವು ಉಲ್ಟಾ ಮಾಡ್ಕೋಬೇಕು. ಈಗ ನೆರಿಗೆನೂ ಆಯಿತು, ಪಲ್ಲೂ ಆಯಿತು, ಎರಡೂ ಆಯಿತು. ಇನ್ನು ಇದನ್ನು ನಾವು ಫೋಲ್ಡ್ ಮಾಡೋದಕ್ಕಷ್ಟೇ ಬಾಕಿ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಬಾಕ್ಸ್ ಮಾಡೋದಷ್ಟೇ ಬಾಕಿ ಇದಿದೆ. ಸೊ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಇದನ್ನು ನಾನು ಟೇಬಲ್ ಮೇಲೆ ಹಾಕ್ಕೊಂಡಿದ್ದೀನಿ, ನೆರಿಗೆ ಮಾಡಿ ಅದನ್ನು ಕೆಳಗಿನ ಬದಿ ಕೂಡ ನೆರಿಗೆ ನೀಟಾಗಿ ಇದು ಮಾಡ್ಕೋಬೇಕಲ್ವ, ಹಾಗಾಗಿ ಇಲ್ಲಿ ನಾನು ಟೇಬಲ್ ಮೇಲೆ ಹಾಕ್ಕೊಂಡಿದ್ದೀನಿ. ನಿಮಗೊಂದು ಉದ್ದ ಟೇಬಲ್ ಅಂತೂ ಖಂಡಿತ ಬೇಕಾಗುತ್ತೆ, ಹಾಗಿದ್ದರೆ ಮಾತ್ರ ನೀಟಾಗಿ ಮಾಡ್ಕೊಳ್ಬೋದು. ಇಲ್ಲ ನೆಲದಲ್ಲಿ ಮಾಡ್ಕೊಳ್ಳಿ, ನೆಲದಲ್ಲಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಸೊ ನೆಲದಲ್ಲಿ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಬೇಕಾದಷ್ಟು ಸ್ಪೇಸ್ ಆಗುತ್ತೆ. ನಮಗೆ ಶಾರ್ಟ್ ಟೇಬಲ್ ಆದರೆ ಟೇಬಲ್ ಮೇಲೆ ಕಂಜೆಸ್ಟೆಡ್ ಅನಿಸುತ್ತೆ. ಸೊ ನಾನಿವಾಗ ನನಗೆ ಮಗ ಸಣ್ಣವನಾಗಿರೋದ್ರಿಂದ ವಾಯ್ಸ್ ಕೊಡೋದಕ್ಕೆ, ಲೈವ್ ವಾಯ್ಸ್ ಕೊಡೋದಕ್ಕಾಗಲ್ಲ. ಹಾಗೆ ವಾಯ್ಸ್ ಕೊಡಬೇಕಾದ್ರೂ ಅಷ್ಟೇ ಮಗ ಇರ್ತಾನೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಅವ್ನು ನಿದ್ದೆ ಮಾಡಿರೋ ಸಮಯದಲ್ಲಿ ವಾಯ್ಸ್ ಕೊಡೋದೆಲ್ಲ ಮಾಡ್ತೀನಿ. ಸೊ ಇವಾಗ ಈ ಥರ ಎಲ್ಲ ನೀಟಾಗಿ ಮಾಡ್ಕೋಬೇಕು. ಎಲ್ಲೂ ಮೇಲೆ ಕೆಳಗೆ ಆಗಬಾರ್ದು. ನಿಮಗೆ ಅದು ಮೇಲೆ ಕೆಳಗೆ ಬಂತು ಅಂತಾದ್ರೂ ಅಷ್ಟೇ, ಕೆಳಗಡೆ ನೆರಿಗೆ ಸರಿಯಾಗಿ ನಿರೋ ಥರ ಪಿನ್ ಹಾಕಿಬಿಟ್ಟು ಮೇಲ್ಗಡೆ ಅಡ್ಜಸ್ಟ್ ಮಾಡ್ಕೋಬೋದು ನಾವು ಉಡುವಾಗ, ಹಾಗಾಗಿ ಹೇಳ್ತಾ ಇರೋದು. ಸೊ ಇವಾಗ ಹೇಗೆ ಅಂತ ಹೇಳಿದರೆ, ಈಗ ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಹೀಗೆ ನಾವು ಸಾರಿನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಫಂಕ್ಷನ್ ಎಲ್ಲ ಇದ್ದಾಗ, ಈಗ ನಮ್ಮ ಮನೆಗಳಲ್ಲೇ ಫಂಕ್ಷನ್ ಇದ್ದಾಗೂ ಅಷ್ಟೇ, ನಮ್ಮ ಮನೆ ಫಂಕ್ಷನ್ ಅಂದಾಗ ಮನೆ ಕೆಲಸಗಳು ಜಾಸ್ತಿ ಇರುತ್ತೆ. ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಏನು ಟೆನ್ಷನ್ ಆಗೋಲ್ಲ, ಬೇಗನೆ ರೆಡಿ ಆಗ್ಬೋದು ನಮಗೆ. ಸೊ ಇದು ಯಾರಿಗಾದರೂ ಒಬ್ರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ನಾನು ಹಾಕ್ತಾಯಿದ್ದೀನಿ. ಇನ್ನೂ ಕೆಲವೊಬ್ಬರಿಗೆ, ಅಂದರೆ ನಾನು ತಿಳಿದ ಮಟ್ಟಿಗೆ ಇನ್ನೂ ಕೆಲವರು ಇನ್ನೂ ನಾನು ಕಲ್ತ್ಕೋಬೇಕು ಅಂತ ನನಗೆ ಹೇಳಿದವ್ರು ತುಂಬ ಜನ ಇದ್ದಾರೆ, ಬಾಕ್ಸ್ ಫೋಲ್ಡಿಂಗ್ ಕಲ್ತ್ಕೋಬೇಕು ಅಂತ. ಸೊ ಹಾಗಾಗಿ ನಾನು ಇನ್ನು ಯಾರಿಗಾದರೂ ಮಾಡಿಕೊಡ್ಬೇಕು ಅಂದರೆ ಖಂಡಿತ ಇಲ್ಲಿ ಬೆಂಗಳೂರು ಸೈಡಲ್ಲಿರೋರಿಗೆ ಯಾರಿಗಾದರೂ ನಾನು ಮಾಡಿ ಕೂಡ ಕೊಡ್ತೀನಿ. ನನಗದನ್ನ ಅಥವಾ ಹೇಳ್ಕೊಡ್ಬೇಕು ಅಂದರೆ ಲೈವ್ ಆಗಿ ಹೇಳ್ಕೊಡ್ಬೇಕು ಅಂದರೆ ಹೇಳ್ಕೊಡ್ತೀನಿ. ಮಾಡಿಕೊಟ್ರೆ ಎಷ್ಟು ಚಾರ್ಜ್ ಆಗುತ್ತೆ ಅದು ಕೂಡ ನಾನು ಹೇಳ್ತೀನಿ. ಯಾರಿಗಾದರೂ ಬೇಕು ಅಂದರೆ ಖಂಡಿತ ನಾನು ಮಾಡಿಕೊಡ್ತೀನಿ. ಸೊ ನೋಡಿ, ಈ ಥರ ಐರನ್ ಮಾಡ್ಕೊಳ್ಬೇಕು ನೀಟಾಗಿ. ಈಗ ನಮಗೆ ಪಾರ್ಲರ್ಗೆಲ್ಲ ಹೋದರೆ ಅವರು ಅದನ್ನು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಡ್ತಾರೆ, ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಡಿ ಅಂತ. ಹಾಗೆ ನಾವೇ ಕಲ್ತ್ಕೊಂಡ್ರೆ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಈ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹಾಕಿದ್ದೀನಿ ಇಲ್ಲಿ ಅಷ್ಟೇ. ಸೊ ಈಗ ನೋಡಿ, ಹೀಗೆ ಬರ್ತಿದೆ ಇದು. ನೀಟಾಗಿ ಐರನ್ ಮಾಡ್ಕೋಬೇಕು ಇದನ್ನು ಇವಾಗ. ಮತ್ತು ಉಲ್ಟಾ ಮಾಡೋದಿರುತ್ತೆ, ಹಾಗಾಗಿ ನೀಟಾಗಿ ಐರನ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನೋಡಿ, ಹೀಗೆ ಇದಾಯ್ತು. ಇಷ್ಟು ಮಾಡಿದ್ರೆ ಆಗೋಯಿತು. ಐರನ್ ಮಾತ್ರ ನೀಟಾಗಿ, ಇಲ್ಲಾಂದರೆ ಉಬ್ಬಿ ಥರ ನಿಲ್ಲುತ್ತೆ. ಈಗ ನೀಟಾಗಿ ಐರನ್ ಎಲ್ಲ ಬದಿಗೂ ಮಾಡಿಕೊಂಡ್ರೆ ಅದು ಚಪ್ಪಟೆಯಾಗಿ ನಿಲ್ಲುತ್ತೆ. ಕೆಲವೊಂದು ಸ್ಯಾರಿಗಳು ನೀವು ನೋಡಿರ್ತೀರ ಅಲ್ವಾ, ಈಗ ಸೆರಗೂ ಅಷ್ಟೇ, ನಾವು ಅದನ್ನ ನಮ್ಮ ಹೆಗಲಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನ ನೋಡ್ಕೋಬೇಕು ಫಸ್ಟಿಗೆ, ಯಾವ ಥರ ಇದು ಕರೆಕ್ಟ್ ಆಗುತ್ತೆ ಅಂತೇಳಿ. ಸೊ ಇವಾಗ ನಾನು ಇಲ್ಲಿ ಈ ಥರ ನೋಡಿಕೊಂಡೆ. ಈಗ ಇದನ್ನು ಪೂರ್ತಿ ಉಲ್ಟಾ ಹಾಕಿದ್ದೀನಿ ನಾನು. ಇದು ನೋಡಿ, ಫಾಲೆಲ್ಲ ಇದೆ, ಉಲ್ಟಾ ಹಾಕಿದ್ದೀನಿ ಇವಾಗ ಪೂರ್ತಿ. ಇದನ್ನು ಈಗ ಉಲ್ಟಾ ಮಾಡಿ ನೆರಿಗೆನ ಕೂಡ ಇನ್ನೊಂದು ಸೈಡಿಗೆ ಮಾಡ್ಕೋಬೇಕು. ಮತ್ತು ಈ ಥರ ಎದುರುಗಡೆಯಿಂದ ಒಳಗಡೆ ಮಡ್ಚ್ಕೋಬೇಕು. ಎಷ್ಟು ನೆರಿಗೆ ಇದೆ ಅಲ್ಲಿವರೆಗೂ ಮಡ್ಚ್ಕೋಬೇಕು. ಪೂರ್ತಿ ಉಲ್ಟಾ ಮಾಡಿದ್ದು ನಾನು. ಉಲ್ಟಾ ಮಾಡಿ ನೆರಿಗೆ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಮಡ್ಚ್ಕೊಂಡಿದ್ದು. ಫಾಲ್ ನೋಡಿದ್ದೀರಲ್ಲ ಸ್ಟಾರ್ಟಿಂಗು, ಫಾಲ್ ಹಿಡಿದು ಒಳಗಿನ ಸೈಡನ್ನು ಮತ್ತೆ ಈ ಥರ ಮಡ್ಚ್ಕೊಳ್ಳೋದು. ಬಾಕ್ಸ್ ಎಷ್ಟು ದೊಡ್ಡ ಬೇಕು ನಮಗೆ ಅಷ್ಟು ದೊಡ್ಡ ಫೋಲ್ಡ್ ಮಾಡ್ಕೊಳ್ಳುವಂಥದ್ದು. ಪೂರ್ತಿ ಉಲ್ಟಾ ಮಾಡಿ ನೆರಿಗೆನೂ ಅಷ್ಟೇ, ಯಾವ ಬದಿಗಿದೆ ಆ ಬದಿಗೆ ನಮ್ಮ ಉಲ್ಟಾ ಸೈಡ್ ಮಾಡಿಕೊಂಡು ಈ ಥರ ಮಡ್ಚ್ಕೊಳ್ಳೋದು. ಇವಾಗ ಇದು ಸೆರಗನ್ನು ಈ ಥರ ಮಾಡ್ಕೋಬೇಕು. ಚೆಸ್ಟ್ ಪ್ಲೀಟ್ಸ್ ಇದೆಯಲ್ಲ, ಚೆಸ್ಟ್ ಪ್ಲೀಟ್ಸ್ನ ನಾವು ನೀಟಾಗಿ ಅರೇಂಜ್ ಮಾಡಿ ಅದು ಎದುರುಗಡೆ ಕಾಣೋ ಥರ ಅರೇಂಜ್ ಮಾಡುವಂಥದ್ದು.
ಸೊ ಚೆಸ್ಟ್ ಪ್ಲೀಟ್ಸ್ನ ನಾನು ಈ ಥರ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಂತ. ಈಗ ಮತ್ತು ಸೆರಗನ್ನು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಭಾಗಕ್ಕಾಗಿ ಅಂದರೆ ಮುಕ್ಕಾಲು ಭಾಗಕ್ಕಾಗಿ ತೊಗೊಂಡೋಗ್ಬೇಕು. ನಿಮಗೆ ಕಾಣಿಸ್ತಾ ಇರ್ಬೋದು ಹೇಗೆ ಅಂತ. ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡೋ ಅಂಥದ್ದಲ್ಲ ನೋಡಿ, ಈ ಥರ ಕಾಣ್ತಾ ಇದೆ ನಿಮಗೆ ಕರೆಕ್ಟಾಗಿ ನೋಡುವಾಗ ಈ ಥರ ಕಾಣ್ತಾ ಇದೆ. ಒಂದು ಮುಕ್ಕಾಲು ಭಾಗಕ್ಕಾಗಿ ತೊಗೊಂಬರ್ಬೇಕು. ಇದನ್ನು ನಾನು ನಿಮಗೆ ಕರೆಕ್ಟಾಗಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಫೋಲ್ಡ್ ಮಾಡಬೇಕು. ಅಲ್ಲಿ ಒಂದು ಸ್ವಲ್ಪ ನಮಗೆ ಹಿಂಗೆ ಅಂದರೆ ಎಕ್ಸ್ಟ್ರಾಸ್ ಇರುತ್ತಲ್ವಾ, ಎಲ್ಲನೂ ಕರೆಕ್ಟ್ ಫೋಲ್ಡಿಂಗಿಗೆ ಸಿಗಲ್ಲ. ಎಕ್ಸ್ಟ್ರಾಸ್ ಇರೋದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಬರಬೇಕಾಗತ್ತೆ ನೋಡಿ. ಈ ಥರ ಐರನ್ ಮಾಡ್ಕೋಬೇಕು ನೀಟಾಗಿ. ಒಂದು ಸ್ವಲ್ಪ ಕೆಳಗೆ ಮಾಡಬೇಕು, ಯಾಕಂತ ಹೇಳಿದರೆ ಚೆಸ್ಟ್ ಪ್ಲೀಟ್ಸ್ ಅದು ಫೋಲ್ಡ್ ಮಾಡುವಾಗ ನೀಟಾಗಿ ಕಾಣಿಸ್ಕೋಬೇಕು. ಹಾಗಾಗಿ ಇದು ಮಧ್ಯದಲ್ಲಿ ಒಂದು ಸ್ವಲ್ಪ ಆ ಥರ ಫೋಲ್ಡ್ ಆಗುತ್ತೆ. ಅದು ನಮಗೆ ಎಲ್ಲಿ ಅಂದರೆ ಕೆಳಗಡೆ, ಚೆಸ್ಟಿಂದ ಕೆಳಗಡೆ ಏನು ಬರುತ್ತೆ ಅದೊಂದು ಎಕ್ಸ್ಟ್ರಾಸ್ ಇರುತ್ತೆ. ಸೊ ಚೆಸ್ಟನ್ನು ತುಂಬ ಐರನ್ ಮಾಡಿ ನೀಟಾಗಿ ಇಟ್ಕೊಂಡು ಮತ್ತು ಈ ಥರ ಎಕ್ಸ್ಟ್ರಾಸನ್ನು ಮುಂದಕ್ಕೆ ತಂದು ಫೋಲ್ಡ್ ಮಾಡೋ ಅಂಥದ್ದು. ಒಂದು ಸೈಡ್ ಮುಕ್ಕಾಲು ಭಾಗಕ್ಕೆ ಇಟ್ಕೊಂಡು ಮತ್ತು ಫೋಲ್ಡ್ ಮಾಡುವಂಥದ್ದು. ಇವಾಗ ಹೇಗೆ ಅಂತ ಹೇಳಿದರೆ ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫೋಲ್ಡ್ ಮಾಡೋದಕ್ಕಷ್ಟೇ ಬಾಕಿ ಇರೋದು. ಈಗ ಇಷ್ಟು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ. ಅಲ್ಲಿ ತನಕ ಪ್ಲೀಟ್ಸ್ ಇದೆ, ಪ್ಲೀಟ್ಸ್ ಫೋಲ್ಡ್ ಆಗಬಾರ್ದು ಯಾವತ್ತು. ಮತ್ತು ಇದನ್ನೊಂದು ಕಾಲು ಭಾಗ ಮಾಡಿ ಮತ್ತು ಪೂರ್ತಿ ಮಡ್ಚ್ಕೊಳ್ಳೋಂಥದ್ದು. ಅದು ನೋಡಿ ನಿಮ್ಮ ಬಾಕ್ಸ್ ಎಷ್ಟು ಬರುತ್ತೆ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಫೋಲ್ಡ್ ಮಾಡೋವಂಥದ್ದು. ಎಲ್ಲೂ ಹುಡಿ ಆಗಬಾರ್ದು. ನೀಟಾಗಿ ಐರನ್ ಮಾಡಿ ನೋಡಿ. ಈಗ ಬಾಕ್ಸ್ ನೀಟಾಗಿ ಕ್ರಿಯೇಟ್ ಆಯಿತು. ನೀಟಾಗಿ ಬಾಕ್ಸ್ ಕ್ರಿಯೇಟ್ ಆಗೋ ಥರ ಮಾಡ್ಕೊಳ್ಳೋದು. ಮತ್ತು ಎಲ್ಲಾದರೂ ಸೈಡಲ್ಲೆಲ್ಲ ಫೋಲ್ಡ್ ಆಗಿದ್ರೆ ಅದನ್ನೆಲ್ಲ ಬಿಡಿಸ್ಕೊಂಡು ಬೇಕು ಅಂದರೆ ಮೇಲ್ಗಡೆಯಿಂದ ಒಂದು ಸತಿ ಐರನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಒಳಗಡೆನೂ ಎಲ್ಲೂ ಬಿಚ್ಚಬಾರ್ದು. ಅದು ಬಾಕ್ಸ್ ನಾವು ಯಾರಿಗಾದ್ರೂ ಮಾಡಿಕೊಡ್ಬೇಕಾದ್ರೂ ಅಷ್ಟೇ ಎಲ್ಲೂ ಬಿಚ್ಕೋಬಾರ್ದು. ಸೊ ಎಸ್, ಇವಾಗ ನೋಡಿ ಇದಾಯ್ತಲ್ವಾ. ಸೊ ಈಗ ಅದನ್ನು ಉಲ್ಟಾ ಮಾಡ್ಕೊಳ್ಳೋದು. ಈಗ ನಾನು ಆವಾಗಲೇ ಹೇಳಿದೆ ಚೆಸ್ಟ್ ಪ್ಲೀಟ್ಸ್ ಅಲ್ಲಿ ಎದುರುಗಡೆ ಬರಬೇಕು ಅಂತೇಳಿ. ಈಗ ನೋಡಿ ಮಧ್ಯದಲ್ಲಿ ನಮಗೆ ಇದಿದೆ, ನಮ್ಮದು ನೆರಿಗೆ ಇದೆ, ಕೆಳಗಿನ ನೆರಿಗೆ ಮಧ್ಯದಲ್ಲಿದೆ. ನಾನು ನಿಮಗೆ ನೋಡಿ ಮಧ್ಯದಲ್ಲಿ ನೆರಿಗೆ ಇದೆ. ಯಾವ ಸೈಡಿಗೆ ಬೇಕು ಆ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗದೆ ಇರೋ ಥರ ಇದು ಮಾಡ್ಕೊಳ್ಳೋವಂಥದ್ದು. ಇವಾಗ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಮೆತ್ತಗಿರೋ ಸ್ಯಾರಿ ಆದರೆ ಗಟ್ಟಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಒಳಗಡೆ ಹಾಕಿದರೆ ನೀಟಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಹೊರಗಡೆನೇ ಸುತ್ಕೋಬೇಕು. ಸೆರಗು ಉದ್ದಕ್ಕಿರುತ್ತಲ್ವ, ಹೊರಗಡೆನೇ ಸುತ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ಒಳಗಡೆ ಹಾಕಿಬಿಟ್ರೆ ಒಳ್ಳೆಯದು, ನೀಟಾಗಿ ನಿಲ್ಲುತ್ತೆ. ನಿಮಗೆ ಎಂಡಿಗೆ ನಾನು ಯಾವ ಥರ ಬಂತು ಅಂತ ತೋರಿಸ್ತೀನಿ. ಯಾವ ಥರ ನಂದು ಬಾಕ್ಸ್ ಫೋಲ್ಡಿಂಗ್ ಆಯಿತು ಅಂತ ನೀಟಾಗಿ ಕಾಣುತ್ತೆ. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಬಂತು ಅಂತೇಳಿ. ನೋಡಿ ಇಷ್ಟು ನೀಟಾಗಿ ಬಂತು. ಸೊ ಮುಂದೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.